ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಈ ಬ್ಲಾಗು ಪಾಂಡಿಚೇರಿ ಟು ಬ್ಯಾಂಗ್ಳೂರು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಸೊ ಅದ್ರ ಜೊತೆಯಲ್ಲಿ ಬ್ಯಾಂಗ್ಳೂರಿಗೆ ಹೋಗಿದ ಮೇಲೆ ಏನೆಲ್ಲ ಶಾಪಿಂಗ್ ಮಾಡಿದ್ವಿ, ಸೊ ಫುಲ್ ಬ್ಲಾಗನ್ನು ಸ್ಕಿಪ್ ಮಾಡ್ದೇ ಎಂಡವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾವು ಯಾವಾಗಲೂ ಪಾಂಡಿಚೇರಿಯಿಂದ ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ ಸೇಲಂ ರೂಟ್ ಸೈಡೇ ನಾವು ಸೆಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಿದ್ದಂಥದ್ದು. ಈ ಸಲ ನಮ್ಮ ಪ್ಲಾನಿಂಗ್ ಸ್ವಲ್ಪ ಚೇಂಜ್ ಆಯಿತು. ಸೊ ನಾವು ಈ ಸಲ ತಿರುವಣ್ಣಾಮಲೈ ರೂಟ್ ಸೈಡ್ ಹೋಗೋಣ, ಯಾವ ರೀತಿ ಇದೆ ನೋಡೋಣ ಅಂತ ಹೇಳಿಬಿಟ್ಟು ಈ ಸೈಡ್ ಬಂದ್ವಿ. ಹಾಗೆ ಬರಬೇಕಾದ್ರೆ ಆ ತಿರುವಣ್ಣಾಮಲೈ ರೂಟ್ ಸೈಡ್ ಬರಬೇಕಾದ್ರೆ ಬೋರ್ಡಲ್ಲಿ ಸಾತನೂರು ಡ್ಯಾಮ್ ಅಂತ ಹಾಕಿತ್ತು. ನೋಡೋಣ ಯಾವ ರೀತಿ ಇದೆ. ನಮ್ಮ ಹಾಸನ್ ಗೊರೂರು ಡ್ಯಾಮ್ ಇದೆಯಲ್ಲ ಅಷ್ಟೇ ದೊಡ್ಡದಿದೆಯಾ ಏನು ಅಂತ ನೋಡೋಣ ಅಂತ ಬಂದ್ವಿ. ಬಟ್ ರಿಯಲಿ ತುಂಬ ಚೆನ್ನಾಗಿದೆ. ಸೊ ನೀರೇನು ಬಿಟ್ಟಿರಲಿಲ್ಲ, ಅಂದರೆ ನೀರು ಕಮ್ಮಿ ಇತ್ತು ಅಷ್ಟೇ, ನೀರು ಜಾಸ್ತಿನೂ ಇರಲಿಲ್ಲ. ಡ್ಯಾಮ್ ಚೆನ್ನಾಗಿತ್ತು ನೋಡೋಕ್ಕೆ, ಮತ್ತು ಸುತ್ತಮುತ್ತ ಫುಲ್ಲು ಪರಿಸರ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಮಗಂತೂ ಈ ಸುತ್ತಮುತ್ತ ಹಸಿರು ತುಂಬಿರುವಂಥ ಪರಿಸರ ನೋಡಿ ಆ ಬಿಸಿಲು ಕಾವೇ ಕಾಣಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು. ಹಾಗೆ ಮಕ್ಕಳಿಗೆ ತುಂಬ ಇಷ್ಟ ಆಗೋ ರೀತಿಯಲ್ಲಿ ಪಾರ್ಕ್ ಇತ್ತಲ್ವ, ಸೊ ಮುಖ್ಯವಾಗಿ ಅದು ಅವ್ರಿಗೆ ಬೇಕಾಗಿದ್ದಂಥದ್ದು. ಸೊ ಹಾಗಾಗಿ ತುಂಬ ಎಂಜಾಯ್ ಮಾಡಿದರು. ಹಾಗೆ ರಿತ್ವಿಕ್ಗೆ ಅಲ್ಲಿ ಮಕ್ಕಳು ಆಗಿರ್ಬೋದು ದೊಡ್ಡವರು ಆಗಿರ್ಬೋದು ಸ್ವಿಮ್ಮಿಂಗ್ ಫೂಲ್ ಇತ್ತು, ಆಟ ಆಡ್ಬೋದಿತ್ತು. ರಿತ್ವಿಕ್ ಆಟ ಆಡ್ಕೊಂಡ, ಚೆನ್ನಾಗಿತ್ತು. ಸೊ ಇದು ಡ್ಯಾಮ್ ಮೇಲೆಲ್ಲ ಹೋಗಿ ಸನ್ ರೈಸ್ ನೋಡೋಕ್ಕಾಗಲಿಲ್ಲ, ಬಟ್ ಸನ್ಸೆಟ್ ನೋಡಿದ್ವಿ ನಾವು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಪಾಂಡಿಚೇರಿ ಟು ಬ್ಯಾಂಗ್ಳೂರ್ ಜರ್ನಿ ಮಾಡಬೇಕಾದ್ರೆ ಒಂದು ಪುಟ್ಟ ಟೂರ್ ಆಯಿತು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಪ್ಲೇಸು. ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಮತ್ತೆ ತಿರ್ಗಾ ಅಗೇನ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಈವ್ನಿಂಗ್ ಅಂತ ಹೇಳೋಕ್ಕಾಗಲ್ಲ, 7 o'clock ಆಗಿತ್ತು. ಚೆನ್ನಾಗಿತ್ತು ಪ್ಲೇಸ್ ಎಲ್ಲ, ತುಂಬ ಚೆನ್ನಾಗಿ ನೋಡಿ ಮಕ್ಕಳು ಎಂಜಾಯ್ ಮಾಡಿದ್ರು. ಹಾಗೆ ನಾವು ಈ ಟವರ್ ಮೇಲೆಲ್ಲ ಹೋಗಿ ಫುಲ್ ಟವರ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಡ್ಯಾಮ್ ಸುತ್ತಮುತ್ತ ನೇಚರ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಗೆ ಕೆಳಗಡೆ ಬಂದು ಅಲ್ಲಿಂದ ನಾವು ಸ್ವಿಮ್ಮಿಂಗ್ ಫೂಲಿಗೆ ಹೋದ್ವಿ. ಸೊ ರಿತ್ವಿಕ್ ಒಬ್ಬನೇ ಆಟ ಆಡಿದ್ದಂಥದ್ದು. ಸೊ ಹಾಗೆ ಅಲ್ಲಿಂದ ನಾವು ತಿರ್ಗಾ ಮತ್ತೆ 1 hour ಅಷ್ಟೇ ಟೈಮ್ ತಗೊಂಡಿದ್ದಂಥದ್ದು. ಮತ್ತು ಇನ್ನು ಬೆಂಗಳೂರಿಗೆ ಜರ್ನಿ ಮಾಡಬೇಕಾಗಿತ್ತಲ್ಲ, ಸೊ ತುಂಬ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು 1 hour ಟೈಮ್ ತಗೊಂಡು ಅಲ್ಲಿಂದ ಬೇಗ ಹೊರಟ್ವಿ. ಹಾಗೆ ಡ್ಯಾಮ್ ಸುತ್ತಮುತ್ತ ಪಾರ್ಕ್ ಚೆನ್ನಾಗಿತ್ತು, ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ. ಮಕ್ಕಳಿಗೆ ಪಾರ್ಕಲ್ಲಿ ಒಂದೇ ಥರ ವಿಷಯ ಇದ್ದರೆ ನೋಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಈ ರೀತಿ ಟವರ್ ಏನಾದ್ರು ಇದ್ದರೆ, ಅಂದರೆ ಇದು ಯಾವ ರೀತಿ ಮಾಡಿದ್ದಾರೆ ಅಂದರೆ ಡಿಸ್ನಿ ಲ್ಯಾಂಡ್ ಬರುತ್ತಲ್ವ, ಸೊ ಆ ರೀತಿ ಒಂದು ಕಾನ್ಸೆಪ್ಟಲ್ಲಿ ಈ ಟವರ್ ಸೆಟ್ನ ಮಾಡಿದ್ದಾರೆ. ಚೆನ್ನಾಗಿದೆ. ಹತ್ಬೇಕಾದ್ರೆ ಸ್ವಲ್ಪ ತಲೆ ಸುತ್ತು ಬಂದಂಗೆ ಅನ್ನಿಸ್ತು, ಬಟ್ ಇಳಿಬೇಕಾದ್ರೆ ಈಸಿಯಾಗಿ ಇಳಿದ್ಬಿಟ್ವಿ, ಚೆನ್ನಾಗಿ ಅನ್ನಿಸ್ತು. ಸೊ ಇದ್ರ ಮೇಲೆ ನಿಂತ್ಕೊಂಡು ಫುಲ್ ಡ್ಯಾಮ್ ಸುತ್ತಮುತ್ತ ಎಲ್ಲ ನೋಡಬಹುದು. ಹಾಗೆ ಡ್ಯಾಮ್ ಪಕ್ಕದಲ್ಲೇ ಒಂದು ದೊಡ್ಡ ಪಾರ್ಕ್ ಮಾಡಿದ್ದಾರೆ. ಇದನ್ನು ನೋಡೋಕ್ಕೆ 2 ಗಂಟೆ ಕಾಲ ಟೈಮ್ ಆಗುತ್ತೆ. ಸೊ ರಿತ್ವಿಕನ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಟ್ಬಿಟ್ಟು 1 hour ಆಗುತ್ತೆ. ಅಷ್ಟರಲ್ಲಿ ನಾವು ಇದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ರಮೇಶ್ ಅವ್ರನ್ನ ರಿತ್ವಿಕ್ ಜೊತೆ ಬಿಟ್ಬಿಟ್ಟು ಇದನ್ನೆಲ್ಲ ಕವರ್ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಆಮೇಲೆ ಆರಾಮಾಗಿ ಒಂದು ಸೈಡ್ ಹೋಗಿ ಕೂತಿರ್ಬೋದು, ಅವರಿಬ್ಬರು ನೋಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು, ಯಾಕಂದರೆ ಸ್ವಲ್ಪ ಬಿಸಿಲಿತ್ತು. ಸೊ ಹಾಗಾಗಿ ನೋಡಿ ಬಹುಶಃ ಇದು ಡ್ಯಾಮ್ವರೆಗೂ ಹೋಗ್ಬೋದಾ ಅಂತೀನಿ, ಸ್ಟೆಪ್ಪು ಹತ್ತಿರದಲ್ಲಿ ನೋಡ್ಬೋದಾ ಅಲ್ಲಿಂದ? ಅಷ್ಟು ಅದು ತುಂಬ ಇನ್ನೂ ಹೈಟ್ ಇದೆ ಅದು. ಅಲ್ಲೇ ಕಾಣ್ತಿದೆಯಲ್ಲ ಡ್ಯಾಮ್, ಅದು ಕಾಣಿಸ್ತದೆ. ಇಲ್ಲಿಂದ ಹಂಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಅಲ್ಲಿ ಸಪ್ರೇಟಾಗಿ ಸ್ಟೆಪ್ಸ್ ಕೊಟ್ಟಾರೆ. ಸೊ ನಾವು ಈ ಪ್ಲೇಸನ್ನು ಫುಲ್ ಸುತ್ತಾಡಿದ ಮೇಲೆ ಡ್ಯಾಮ್ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ಅಂತ ಹೇಳಿದ್ದು, ಬಟ್ ಅಲ್ಲಿಂದ ಕೆಳಗಡೆಯಿಂದ ನೋಡಬೇಕಾದ್ರೆ ನಿಂತ್ಕೊಂಡು ಡ್ಯಾಮ್ ಪಕ್ಕಕ್ಕೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಫುಲ್ ಸುತ್ತಾಡಿದ ಮೇಲೇ ಡ್ಯಾಮ್ ಪಕ್ಕದಿಂದ ನೋಡ್ಬೋದು, ಈ ಪಾರ್ಕ್ ಪಕ್ಕದಿಂದ ನೋಡ್ಬೋದು ಅಂತ ಫೀಲ್ ಆಗೋದು. ಸೊ ನಾವು ಫಸ್ಟ್ ಹತ್ತು ಬರಬೇಕಾದ್ರೆ ಸ್ವಲ್ಪ ದೂರ ಇದೆ ಅಂತ ಅಂದ್ಕೊಂಡ್ವಿ, ಬಟ್ ಹತ್ರ ಬರ್ತಾನೆ ಗೊತ್ತಾಗಿತ್ತು ಡ್ಯಾಮ್ ಪಕ್ಕದಲ್ಲೇ ನೋಡಬಹುದು ಅಂತ ಹೇಳಿ. ಸೊ ಇಲ್ಲೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕಲರ್ಫುಲ್ ಆಗಿತ್ತು ನೋಡೋಕ್ಕೂ, ತುಂಬ ಚೆನ್ನಾಗಿತ್ತು. ನ್ಯಾಚುರಲ್ ಫ್ಲವರು, ಹಾಗೆ ಅದರ ಜೊತೆಗೆ ಕಲರ್ಫುಲ್ಲಾಗಿ ಬಣ್ಣ ಎಲ್ಲ ಹಚ್ಚಿದ್ರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೂ. ಹಾಗೆ ನಾವು ಮೆಟ್ಲು ಹತ್ಕೊಂಡು ಬರಬೇಕಾದ್ರೇ ಸೈಡಲ್ಲಿ ಆ ಕಡೆ ಈ ಕಡೆ ನೀರು ಹೋಗುವಂಥ ಜಾಗ ಇತ್ತು. ಸೊ ನಾವು ಮೈಸೂರಲ್ಲಿ KRS ಡ್ಯಾಮ್ ಇದೆಯಲ್ವಾ, ಸೊ ಆ ರೀತಿ ನೀರೆಲ್ಲ ಬಿಟ್ಟು ಲೈಟೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ವ ನೋಡೋಕ್ಕೆ ಅಂತ ಮಾತಾಡಿಕೊಂಡು ಡ್ಯಾಮ್ ಹಿಂದೆ ನೋಡೋಣ ನೀರು ಹೆಂಗಿದೆ ಏನು ಅಂತ ಹೇಳಿಬಿಟ್ಟು ಹತ್ಕೊಂಡು ಬರ್ತಾಯಿದ್ದು. ಈಗ
ಹಾಗೆ ಡ್ಯಾಮ್ ಮೇಲೆ ಈ ರೀತಿ ಫುಲ್ ಕ್ಯಾಪ್ಚರ್ ಮಾಡಿರುವಂಥದ್ದು, ಅರ್ಧ ಪಾರ್ಕ್ ಕ್ಯಾಪ್ಚರ್ ಮಾಡಿರುವಂಥದ್ದು, ಫುಲ್ ಗ್ರೀನರಿಯಾಗಿ ಚೆನ್ನಾಗಿತ್ತು. ಹಾಗೆ ಇವಾಗ ಬೇಸಿಗೆ ಟೈಮಲ್ಲಿ ಬೋಗನ್ವಿಲ್ಲಾ ಫ್ಲವರ್ ಸೀಸನ್ ಅಂತ ಅನಿಸುತ್ತೆ. ಫುಲ್ಲು ರೋಡ್ ಫುಲ್ಲಾಗಿ ಬರಬೇಕಾದ್ರೆ ಇದನ್ನೇ ಕಲರ್ ಫ್ಲವರ್ ನೋಡಿದ್ದಂಥದ್ದು. ನೋಡೋಕೆ ಒಂಥರ ಪೇಪರ್ ಹೂವು ಅಂತ ಆ ರೀತಿ ಇದೆ. ಸೊ ಅದನ್ನೇ ತೋರಿಸ್ತಾ ಇದ್ಲ ಅನ್ಸಿಕ ಒಂದು ಹೂ ಕುಯ್ಕೊಂಡು ಬಂದು. ಹಾಗೆ ಕರೆಕ್ಟಾಗಿ ನಾವು ಮೇಲೆ ಹತ್ತು ಬಂದ್ವಿ. ಸನ್ಸೆಟ್ ಕೂಡ ಆಗ್ತಾಯಿತ್ತು, ಚೆನ್ನಾಗಿತ್ತು ವ್ಯೂ ನೋಡೋಕ್ಕೆ. ಇಷ್ಟೇ ನೀರಿರೋದು, ಜಾಸ್ತಿ ನೀರಿರಲಿಲ್ಲ. ಹಾಗೆ ನಾವು ಸನ್ಸೆಟ್ ಎಲ್ಲ ನೋಡಿಕೊಂಡು ಡ್ಯಾಮ್ ಹತ್ರದಲ್ಲಿ ನೋಡೋಣ ಅಂತ ಬಂದ್ವಿ. ಈ ರೀತಿ ಇದೆ ವ್ಯೂ. ನೀರು ಹರಿತಾ ಇರಲಿಲ್ವಲ್ಲ, ಅಲ್ಲೇ ನಿಂತಿದ್ದ ಜಾಗದಲ್ಲಿ ನಿಂತಿದ್ರಿಂದ ಸ್ವಲ್ಪ ಸ್ಮೆಲ್ ಇತ್ತು ನೀರು. ಜಾಸ್ತಿ ಹತ್ರದಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ ಸ್ಮೆಲ್ ಜಾಸ್ತಿ ಇತ್ತು. ಸೊ ನಾವು ಅಲ್ಲಿಂದ ಬರಬೇಕಾದ್ರೆ ಅಂದ್ಕೊಂಡ್ವಿ ನೀರು ನಿಂತಿರೋದ್ರಿಂದ ಸ್ವಲ್ಪ ಸ್ಮೆಲ್ ಇದೆ ಅಂತ ಹೇಳಿ. ಚೆನ್ನಾಗಿತ್ತು ನೋಡೋಕ್ಕೆ. ಈ ರೀತಿ ನೇಮೆಲ್ಲ ಹಾಕಿ ಚೆನ್ನಾಗಿ ನೇಮ್ ಬೋರ್ಡೆಲ್ಲ ಹಾಕಿ ಒಂದು ಫೋಟೋ ವ್ಯೂ ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ ಇದನ್ನು. ಹಾಗೆ ನಾನು ಈ ಡ್ಯಾಮ್ನ ತುಂಬ ಹತ್ರದಿಂದನೂ ಕ್ಯಾಪ್ಚರ್ ಮಾಡಿದ್ದೀನಿ, ಹಾಗೆ ದೂರದಿಂದನೂ ಕ್ಯಾಪ್ಚರ್ ಮಾಡಿದ್ದೀನಿ. ಜಾಸ್ತಿ ಹತ್ರದಲ್ಲಿ ಹೋಗಿ ನೋಡೋದಕ್ಕಿಂತ ಈ ರೀತಿ ದೂರದಲ್ಲಿ ಕ್ಯಾಪ್ಚರ್ ಮಾಡಿದ್ದೆ ನನಗೆ ಇಷ್ಟ ಆಗಿದ್ದಂಥದ್ದು. ಚೆನ್ನಾಗಿತ್ತು ನೋಡೋಕ್ಕೆ ಈ ರೀತಿ ನೋಡೋಕ್ಕೆ. ಇದಿಷ್ಟು ಡ್ಯಾಮ್ ಸುತ್ತಮುತ್ತ ಇರುವಂತಹ ಪ್ಲೇಸು. ಸೊ ಹಾಗೆ ಪಾಂಡಿಚೇರಿ ಟು ಬ್ಯಾಂಗ್ಳೂರ್ ಹೋಗಬೇಕಾದ್ರೆ ಒಂದು ಪುಟ್ಟ ಟೂರ್ ಆದಂಗೆ ಅನ್ನಿಸ್ತು ನಮಗೂ. ಇದೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಸೊ ನಮಗೂ ಇಷ್ಟ ಆಯಿತು. ಸೊ ಅಲ್ಲಿಂದ ನಾವು ಬ್ಯಾಂಗ್ಳೂರ್ ಬಂದಿದ್ದು ನೈಟ್ 11 ಗಂಟೆ 12 ಆಯಿತು. ಮನೆಗೆ ಹೋಗಿ ತಲುಪೋ ಅಷ್ಟರಲ್ಲಿ 12 ಆಯಿತು. ತಂಗಿ ಮನೆಗೆ ಬಂದ್ವಿ. ಸೊ ನಾವು ಈ ಪ್ಲೇಸ್ ಎಲ್ಲ ಸುತ್ತಾಡ್ಕೊಂಡು ಬಂದ್ವಲ್ವಾ, ಹಾಗಾಗಿ ಇಷ್ಟು ಟೈಮ್ ಆಗಿತ್ತು. ಇಲ್ಲ ಅಂತ ಅಂದರೆ ಬೇಗನೆ ಬರ್ಬೋದಾಗಿತ್ತು. ಹಾಗೆ ಪಾಂಡಿಚೇರಿ ಟು ಬೆಂಗಳೂರು ಜರ್ನಿ ಮಾಡಬೇಕಾದ್ರೆ ಬೆಂಗಳೂರಲ್ಲಿ ಒಂದು ಬ್ರೇಕ್ ತಗೊಂಡು ಆಮೇಲೆ ಹಾಸನ್ಗೆ ಹೋಗ್ತೀವಿ. ಸೊ ಬೆಂಗಳೂರಿಗೆ ತಂಗಿ ಮನೆಗೆ ಬಂದು ಅಲ್ಲಿಂದ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಆಮೇಲೆ ಹಾಸನ್ಗೆ ಎಲ್ಲರೂ ಕೂಡ ಒಟ್ಟಿಗೆ ಹೊರಡ್ತೀವಿ. ಈ ರಿಯಲ್ ವಾಯ್ಸ್ ಹಾಕೋಣ ಅಮ್ಮ ಮಗ ಮಾತಾಡ್ತಾ ಇರೋದು ಅಂದರೆ ಕ್ಯಾಪ್ಚರ್ ಚೆನ್ನಾಗಿ ಬಂದಿರಲಿಲ್ಲ ವಾಯ್ಸು. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿ ಕಾಮಿಡಿಯಾಗಿ ಮಾತಾಡ್ತಾ ಇದ್ರು ಇಬ್ಬರೂ. ಸೊ ಬಟ್ ಹೊರಗಡೆ ವಾಯ್ಸ್ ವೆಹಿಕಲ್ ವಾಯ್ಸ್ ಬೇರೆ ಚೆನ್ನಾಗಿ ಜಾಸ್ತಿ ಇದ್ದಿದ್ದರಿಂದ ಇವರ ರಿಯಲ್ ವಾಯ್ಸ್ ಅಷ್ಟು ಕ್ಯಾಪ್ಚರ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ರಿಯಲ್ ವಿಡಿಯೋ ವಾಯ್ಸ್ ಬೆಂಗಳೂರಿಗೆ ಬಂದಾಗಲೇ ಡೈಲಿ ವೇರ್ ಬಟ್ಟೆಗಳನ್ನು ಪರ್ಚೇಸ್ ಮಾಡುವಂಥದ್ದು ಜುಡಿಯೋಗೆ ಹೋಗ್ತಾ ಇದ್ವಿ ಇವತ್ತು. ಸೊ ಜುಡಿಯೋ ಮತ್ತು ಟ್ರೆಂಡ್ಸಲ್ಲಿ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ರೆ ಇವ್ರಿಗೆ ಓಕೆ. ಅದು ಬಿಟ್ಟು ಬೇರೆ ಎಲ್ಲಿ ಸುತ್ತಾಡಿ ಬಟ್ಟೆಗಳನ್ನು ತಗೊಳ್ತೀವಿ ಅಂತ ಹೋದ್ರೂ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಯಾವುದನ್ನು ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಇದು ಬೇಡ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡ್ತಾರೆ. ಅದ್ರ ಬದಲು ಅವ್ರಿಗೆ ಇಷ್ಟವಾಗಿರುವಂಥ ಶಾಪಿಗೆ ಕರ್ಕೊಂಡೋಗಿ ಕೊಡಿಸಿದ್ರೆ ಬೇಗ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ತಿರುವಂಥದ್ದು. ಹಾಗೆ ಇನ್ನು ಅನ್ಸಿಕೊಂದು ಇನ್ನೊಂದು ವೀಕಲ್ಲಿ ಬರ್ತಡೇ ಇತ್ತು. ಸೊ ಹಾಗಾಗಿ ನೋಡೋಣ, ಚೆನ್ನಾಗಿರೋ ಗೌನು ಏನಾದರೂ ಇದ್ದರೆ ಕಾಟನ್ ಬಟ್ಟೆಗಳಲ್ವಾ. ಸೊ ನಮಗೂ ಕೂಡ ಪಾಂಡಿಚೇರಿ ವೆದರ್ಗೆ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ಬಂದಿದ್ದಂತ. ಹಾಗೆ ಮಕ್ಕಳಿಗೆ ಡೈಲಿ ವೇರ್ ಬಟ್ಟೆಗಳು ಎಷ್ಟಿದ್ರೂ ಸಾಲೋದಿಲ್ಲ. ಮಕ್ಕಳು ಬೆಳೀತಾ ಹೋಗ್ತಾರೆ, ಬಟ್ಟೆಗಳು ಅರಿಯೋದಿಲ್ಲ ನಮ್ಮ ಮನೇಲಿ. ಸೊ ಹಾಗೆ ಗುಡ್ಡ ಆಗ್ತಾ ಹೋಗುತ್ತೆ. ನಾನು ವರ್ಷ ಬಟ್ಟೆಗಳನ್ನು ಫಿಲ್ಟ್ರ್ ಮಾಡಿ ಅನಾಥಾಶ್ರಮಕ್ಕೆ ಕೊಟ್ಬಿಡ್ತೀನಿ. ಸುಮ್ಮನೆ ಮನೇಲಿ ಇಟ್ಕೊಂಡು ಅದು ವೇಸ್ಟ್, ನಾವು ಯೂಸ್ ಮಾಡೋದಿಲ್ಲ ಅಲ್ವಾ. ಚೆನ್ನಾಗಿರೋ ಬಟ್ಟೆಗಳನ್ನು ನಾನು ಈ ರೀತಿ ಕೊಟ್ಬಿಡ್ತೀನಿ. ಸೊ ಹಾಗೆ ಈ ಥರ ಜುಡಿಯೋದಲ್ಲಾಗಲಿ ಟ್ರೆಂಡ್ಸಲ್ಲಾಗಲಿ ಈ ರೀತಿ ಸ್ಲಿಪ್ಪರ್ ಕಲೆಕ್ಷನ್ ತುಂಬ ಚೆನ್ನಾಗಿ ಇಟ್ಟಿರ್ತಾರೆ. ನಾನು ಫ್ಯಾನ್ಸಿಯಾಗಿರುವಂತಹ ಸ್ಲಿಪ್ಪರ್ಸ್ ಎಲ್ಲ ತಗೊಳ್ಳೋಣ ಅಂತ ನೋಡ್ತಾ ಇರ್ತೀನಿ. ಬಟ್ ನನ್ನ ಸೈಜ್ ಯಾವುದು ಸಿಗೋದಿಲ್ಲ. ನಾನು ಹಾಸನ್ಗೆ ಬಂದಲ್ಲಿ ಫೈನಲಿ ಇಲ್ಲಿ ಫುಲ್ಲು ಹುಡುಕಿ ನೋಡಿ ಸೈಜ್ ಸಿಗ್ದಲೇ ಇರೋದಕ್ಕೆ ನಾನು ಹಾಸನಿಗೆ ಬಂದು ತಗೊಂಡ್ರಾಗುತ್ತೆ ಅಂತ ಹೇಳಿ ಬಿಟ್ಟು ತುಂಬ ಹೀಲ್ಡ್ ಸ್ಲಿಪ್ಪರ್ ಎಲ್ಲ ನೋಡೋದಿಲ್ಲ. ಫ್ಲಾಟಾಗಿ ನೋಡೋವಂಥದ್ದು. ಜಾಸ್ತಿ ಹೀಲ್ಡ್ ಆಗಿರುವಂಥ ಸ್ಲಿಪ್ಪರ್ ಹಾಕಿದ್ರೆ ನನಗೆ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಫ್ಲಾಟಾಗೇ ನೋಡ್ತೀನಿ. ಬಟ್ ನನ್ನ ಸೈಜ್ ಯಾವುದೂ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆದಂಗೆ ಅನ್ನಿಸ್ತು ನನಗೂ ಕೂಡ. ಯಾಕಂದರೆ ಈ ರೀತಿ ಸೈಜ್ ಸಿಗದೇ ಇದ್ದಾಗ ಒಂಥರ ಬೇಜಾರು ಅನಿಸುತ್ತೆ. ಇಷ್ಟೊಂದು ಕಲೆಕ್ಷನ್ ಇಟ್ಕೊಂಡಿದ್ರೆ ಒಂದು ಸೈಜು ಸಿಗ್ಲಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಅದೇ ವೀಕಲ್ಲಿ ಬರ್ತಡೇ ಇತ್ತು. May 3 ಅವಳ ಬರ್ತಡೇ ಇರುವಂಥದ್ದು. ಒಳ್ಳೆ ಕಾಟನ್ ಫ್ರಾಕ್ಗಳೆಲ್ಲ ಇತ್ತು. ತಗೊಂಬಾ ಚೆನ್ನಾಗಿದೆ ನೋಡು ಕಲೆಕ್ಷನ್ ಎಲ್ಲ ಅಂದರೆ ಅಮ್ಮ ನನಗೆ ಲೈಕ್ ಆಗಲಿಲ್ಲ ಅಂತ ಹೇಳಿದ್ಲು. ಸೊ ಬರೀ ಜೀನ್ಸು ಮತ್ತು ಶರ್ಟ್ಗಳು ಇದೇ ತಗೊಳ್ತಾಳೆ ಯಾವಾಗಲೂ. ಸೊ ನಾನು ಈ ರೀತಿ ತಗೋ ಅಂತ ಹೇಳಿದ್ರೆ ಬೇಡ, ಲೈಕ್ ಆಗಲಿಲ್ಲ ಅಂತ ಹೇಳಿದ್ಲು. ಓಕೆ, ಅವಳಿಗೆ ಇಷ್ಟವಾಗಿದ್ದು ತಗೊಳ್ಳಿ ಅಂತ ಹೇಳಿ. ಹಾಗೆ ನಾವು ಹೋಗಿರುವಂಥ ಜುಡಿಯೋ ಶಾಪು ಜಯನಗರದಲ್ಲಿರುವಂತಹ ಜುಡಿಯೋ ಶಾಪ್ಗೆ ಹೋಗಿದ್ದಂಥದ್ದು. ಬಟ್ ಕಮೆಂಟಲ್ಲಿ ಕೇಳ್ತೀರಾ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಜ್ಯುವೆಲರಿ ಶಾಪ್ಗೆ ಹೋದ್ವಿ. ಸೊ ಏನಕ್ಕೆ ಅಂತ ಅಂದರೆ ತುಂಬ ಮುಖ್ಯವಾದವ್ರಿಗೆ ಒಂದು ಗಿಫ್ಟ್ ತಗೊಬೇಕಾಗಿತ್ತು. ಸೊ ನಾನು ಕೂಡ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಪ್ರಮೋಷನ್ ಕೂಡ ತಗೊಂಡಿದ್ದೆ. ಬಟ್ ಅತ್ತೆ ಪ್ರಮೋಷನ್ ಇನ್ನೂ ಸಿಕ್ಕಿರಲಿಲ್ಲ ನನಗೆ, ಇವಾಗ ಆಗಿದೆ. ಸೊ ಹಾಗೆ ಸೊಸೆನ ಗಿಫ್ಟ್ ಇಲ್ದಲೇ ನೋಡೋಕ್ಕಾಗತ್ತಾ. ಸೊ ಏನಾದರೂ ಗಿಫ್ಟ್ ತಗೊಂಡು ಹೋಗ್ಬೇಕಲ್ವಾ. ಸೊ ಹಾಗಾಗಿ ಗಿಫ್ಟ್ ತಗೊಳ್ಳೋಣ ಅಂತ ಬಂದಿದ್ದೆ. ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಬಂದಿದ್ವಿ. ನಾನು ತಗೊಂಡಿದ್ದು ಕಾಲ್ಗಾಕೋ ಕಾಲ್ಗೆಜ್ಜೆಗಳನ್ನ ತಗೊಂಡ್ವಿ. ಹಾಗೆ ಅವಳು ಕೈ ಬಳೆಗಳನ್ನ ತಗೊಂಡ್ಲು, ಅಂದರೆ ಕೈ ಕಡ್ಗ ಅಂತ ಹೇಳ್ತೀವಲ್ವ, ಬೆಳ್ಳಿ ಕಡ್ಗ ತಗೊಂಡ್ಲು. ಸೊ ಡಿಸೈನ್ ಈ ರೀತಿ ಇತ್ತು. ನಾವು ಹಾಗೆ ಇಲ್ಲಿ ಪರ್ಚೇಸ್ ಮಾಡಿಕೊಂಡು, ಇನ್ನು ಪುಟ್ಟ ಮಗು ಅಲ್ವಾ. ಸೊ ಹಾಗಾಗಿ
ಸೈಜಿಗೆ ತಕ್ಕನಕ್ಕೆ ನಾವು ತಗೊಂಡಿದ್ದಂಥ. ಹಾಗೆ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಮನೆಗೆ ಹೋದ್ವಿ. ಸೊ ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಶಾಪಿಂಗ್ ವ್ಲಾಗ್ ಆಗಿರ್ಬೋದು ಹಾಗೆ ಜರ್ನಿ ವ್ಲಾಗು ಎರಡನ್ನೂ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನನಗೆ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.